ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸುಪ್ರೀಂ ಕೋರ್ಟ್ನಿಂದ ನಿನ್ನೆ ಸರಿಯಾದ ಚಾಟಿ ಏಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ. ಸರಿಯಾದ ಚಾಟಿ ಏಟು ಏನು ಬಿಹಾರದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಏನು ಮತದಾರರ ಪಟ್ಟಿಯನ್ನು ಮಾಡ್ತಿದ್ದಾರೆ, ಆ ವಿಚಾರವಾಗಿ ವಿಪಕ್ಷಗಳು ಎಷ್ಟೇ ಬೇಡಿಕೆಯನ್ನಿಟ್ಟರೂ ಸಹ ಎಲ್ಲವನ್ನೂ ನಿರಾಕರಿಸ್ಕೊಂಡು ಬರ್ತಾ ಇತ್ತಲ್ಲ ಎಲೆಕ್ಷನ್ ಕಮಿಷನ್. ಆ ಎಲ್ಲ ಬೇಡಿಕೆಗಳು ಏನು ವಿರೋಧ ಪಕ್ಷ ಇಡ್ತಾ ಇತ್ತು ಅವೆಲ್ಲವನ್ನು ಈಡೇರಿಸಲೇಬೇಕು ಅಂತ ಆಜ್ಞೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ನಿನ್ನೆ ಎಲೆಕ್ಷನ್ ಕಮಿಷನ್ಗೆ. ಆ ಮೂಲಕ ಎಲೆಕ್ಷನ್ ಕಮಿಷನ್ ನಡುಗಿ ಹೋಗಿದೆ. ಅದರ ಮೂಲಕ ಬಿಹಾರವನ್ನು ಗೆಲ್ಲೋದಕ್ಕೆ ಹೊರಟಿದ್ದಂತಹ BJP ಟೀಮ್ ಮೋದಿ ಅಂಡ್ ಪಟಾಲಂ ಅವರು ಕೂಡ ಶೇಕ್ ಆಗಿದ್ದಾರೆ. ನಿನ್ನೆಯ ಸುಪ್ರೀಂ ಕೋರ್ಟ್ ಆಜ್ಞೆ ಅಥವಾ ಆದೇಶ BJPಯನ್ನು ನಡುಗಿಸ್ಬಿಟ್ಟಿದೆ, ಎಲೆಕ್ಷನ್ ಕಮಿಷನನ್ನು ನಡುಗಿಸ್ಬಿಟ್ಟಿದೆ. ಸೊ ಏನಾಯಿತು ನಿನ್ನೆ, ಯಾವ ವಿಚಾರಕ್ಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಎಲೆಕ್ಷನ್ ಇನ್ನು 2 ತಿಂಗಳಿದೆ ಅನ್ನಬೇಕಾದ್ರೆ ಈಗ ಇಂಟೆನ್ಸಿವ್ ರಿವ್ಯೂ ಅಂತ ಒಂದು ಮಾಡೋಕ್ಕೆ ಹೊರಟಿದ್ರು. ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ SIR ಸರ್ ಅಂತ ಅದಕ್ಕೊಂದು ಹೆಸರನ್ನು ಬೇರೆ ಕೊಟ್ಟರು. ಆ ಮೂಲಕ ಬಿಹಾರದ ಎಲ್ಲ ಮತದಾರರನ್ನು ಸಹ ಮತದಾರರ ಪಟ್ಟಿಯಿಂದ ಕಿತ್ತಾಕಿ 8 ಕೋಟಿ ಜನರನ್ನು ಝೀರೋ ಮಾಡಿ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳಿದ್ರು. ಅದರಲ್ಲೂ ಒಂದು ವಿಶೇಷತೆ ಅಂದರೆ 2003ರ ನಂತರ ನೀವು ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಮೊದಲ ಬಾರಿಗೆ ಸೇರಿಸ್ಕೊಂಡಿದ್ದೀರೋ, ನೀವು ನಾರ್ಮಲ್ ಡಾಕ್ಯುಮೆಂಟ್ ಕೊಟ್ಟರೆ ನಡೆಯಲ್ಲ. ನೀವು ನನಗೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಿ, ನಿಮ್ಮ ಪಾಸ್ಪೋರ್ಟ್ ಆದರೂ ಕೊಡಿ, ನಿಮ್ಮ ರೆಸಿಡೆನ್ಸ್ ಸರ್ಟಿಫಿಕೇಟ್ ಆದರೂ ಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿ ಇಬ್ಬರು ಭಾರತೀಯರು ಅಂತ ನಿರೂಪಿಸುವಂತಹ ದಾಖಲೆಗಳನ್ನು ಕೊಡಿ ಅಂತ ಹೇಳ್ಬಿಡ್ತು. ಆ ಮೂಲಕ 2 ಕೋಟಿ ಬಿಹಾರದ 2 ಕೋಟಿ ಮತದಾರರು ಡಾಕ್ಯುಮೆಂಟ್ಗಳು ಹುಡುಕೋದಕ್ಕೆ ಎದ್ದು ಬಿದ್ದು ಅಂತ ಓಡಬೇಕಾಯ್ತು. ಇದು ಆ್ಯಕ್ಚುಲಿ ಬ್ಯಾಕ್ ಡೋರ್ NRC, ಕಳ್ಳದಾರಿಯಲ್ಲಿ NRC ಅಂತಲೇ ಕರೀಬಹುದು. ಆ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಹೇಗಾದರೂ ಮಾಡಿ BJPಗೆ ಗೆಲುವು ತಂದು ಕೊಡಬೇಕು ಬಿಹಾರದಲ್ಲಿ ಅನ್ನೋದಕ್ಕೆ ಇದೊಂದು ಜಂಟಿ ಕಾರ್ಯಾಚರಣೆ ಅಂತಲೇ ನಾವು ಕರಿಬಹುದು. BJP ಮತ್ತು ಎಲೆಕ್ಷನ್ ಕಮಿಷನ್ ಮೈತ್ರಿ ಮಾಡಿಕೊಂಡಂಗೆ ಕೆಲಸ ಮಾಡಿದ್ರು. ವಿರೋಧ ಪಕ್ಷಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ನಮ್ಮ ಅಧಿಕಾರದಲ್ಲಿ ನಾವು ಮಾಡ್ತಿದ್ದೀವಿ, ಸರಿ ನೀವು ಏನೆಲ್ಲ ಮಾಡ್ತಿದ್ದೀರಿ ಅದಕ್ಕೆ ತಕ್ಕ ಸಾಕ್ಷಿಗಳನ್ನು, ಆಧಾರಗಳನ್ನು, ಕಾಗದ ಪತ್ರಗಳನ್ನು, ದಾಖಲೆಗಳನ್ನು ಕೊಡಿ ಅಂದರೆ ನಾವು ಕೊಡಲ್ಲ, ಅದು ಗೌಪ್ಯ ದಾಖಲೆ ಅಂತಂದು. ಆನಂತರ ಸಾಕಷ್ಟು ಕಳ್ಳ ವ್ಯವಹಾರಗಳು ಹೊರಗಡೆ ಬಂತು. ಅಜಿತ್ ಅಂಜುಮ್ ಅನ್ನುವಂಥ ದೊಡ್ಡ ಪತ್ರಕರ್ತರೆಲ್ಲ ಹೋಗಿ ಗೊತ್ತಿದ್ದು ಯಾವುದೋ ಒಂದು ರೀತಿಯಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದರು. ಅರ್ಜಿಗಳು ತುಂಬತಾ ಇರೋದೆಲ್ಲ ನಕಲಿ ಇದ್ದಾವೆ ಸಾಕಷ್ಟು. ಅವರು ಮನೆಗೆ ಹೋಗ್ತಾನೆ ಇಲ್ಲ, ಆಫೀಸಲ್ಲೇ ಕೂತ್ಕೊಂಡು ಅರ್ಜಿಗಳು ತುಂಬ್ತಿದ್ದಾರೆ ಅಂತ ಕೆಲವುದರಲ್ಲಿ ಫೋಟೋ ಇಲ್ಲದೆ ಹೋದ್ರು ಅಪ್ಲೋಡ್ ಆಗ್ತಿದೆ, ಕೆಲವು ಅಡ್ರೆಸ್ ಇಲ್ದಿರೋ ಅಪ್ಲೋಡ್ ಆಗ್ತಿದೆ, ಕೆಲವು ವಿವರಣೆ ಇಲ್ಲದೆ ಅಪ್ಲೋಡ್ ಆಗ್ತಿದೆ, ಇವರೇ ಸೈನ್ ಹಾಕ್ತಿದ್ದಾರೆ. ಇಂತಹದ್ದು 1000 ಕಂಪ್ಲೇಂಟ್ ಸುಪ್ರೀಂ ಕೋರ್ಟ್ಗೆ ಹೋದರು ವಿರೋಧ ಪಕ್ಷಗಳು. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಸರಿ ದಾಖಲೆಗಳನ್ನು ತಗೊಂಡು ಬನ್ನಿ. ಬದುಕಿರುವವರನ್ನ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಅವರ ಹೆಸರುಗಳನ್ನು ಕಿತ್ತು ಬಿಸಾಕ್ತಿದ್ದಾರೆ ಅಂತ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಚುನಾವಣಾ ಆಯೋಗ ಬಿಹಾರದ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಿಬಿಡ್ತು. ಅದರ ಪ್ರಕಾರ 65 ಲಕ್ಷ ಮತದಾರರನ್ನ ಸೂಕ್ತ ದಾಖಲೆಗಳಿಲ್ಲ ಅಂತ ಮತದಾರರ ಪಟ್ಟಿಯಿಂದ ತೆಗೆದುಬಿಡ್ತು. ಅವರೆಲ್ಲ ಮತ್ತೆ ಪಿಟಿಷನ್ ಹಾಕಬೇಕಂತೆ, ಮತ್ತೆ ಅರ್ಜಿ ಹಾಕಬೇಕಂತೆ, ಚುನಾವಣಾ ಆಯೋಗದ ಮುಂದೆ ಕೈಕಟ್ಟಿ ನಿಂತ್ಕೋಬೇಕಂತೆ. ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಅದಕ್ಕೂ 1 ತಿಂಗಳು ಮಾತ್ರ ಅವಧಿ, ಸೆಪ್ಟೆಂಬರ್ ಅಂತ್ಯದೊಳಗಡೆ ಎಲ್ಲ ಮುಗಿಬೇಕು. ಇಂಥದ್ದೊಂದು ಅವಧಿಯನ್ನು ಹಾಕಿ 65 ಲಕ್ಷ ಜನರನ್ನು ಅಬ್ಬೆಪಾರಿ ಮಾಡುವಂತಹ ರೀತಿಯಲ್ಲಿ ಮಾಡಿಬಿಟ್ರು ವಿರೋಧ ಪಕ್ಷಗಳು. ಇದು ಮೋಸ, ಅನ್ಯಾಯ ಅಂತ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು, ಸರಿ ಸತ್ತು ಹೋಗಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಕಿತ್ತು ಬಿಸಾಕಿದೆಯಲ್ಲ ಹೆಸರುಗಳು, ಅದರಲ್ಲಿ 15 ಜನರನ್ನು ಕರ್ಕೊಂಬನ್ನಿ, ಮುಂದಕ್ಕೆ ನೋಡೋಣ ಅಂದರು. ವಿಪಕ್ಷಗಳು ರೆಡಿ ಆದವು, ಚಾಲೆಂಜ್ ಅಕ್ಸೆಪ್ಟೆಡ್ ಅನ್ನೋ ಥರ ರೆಡಿ ಆದವು. ಮೊದಲಿಗೆ ಯೋಗೇಂದ್ರ ಯಾದವ್, ಪೊಲಿಟಿಕಲ್ ಆಕ್ಟಿವಿಸ್ಟ್,
ಯೋಗೇಂದ್ರ ಯಾದವ್ ಇಬ್ಬರನ್ನ ಕರ್ಕೊಂಡು ಬಂದು ಸುಪ್ರೀಂ ಕೋರ್ಟಲ್ಲಿ ನಿಲ್ಲಿಸಿದ್ರು. ನೋಡಿ ಸ್ವಾಮಿ, ಇವರ ಹೆಸರುಗಳನ್ನು ಸತ್ತು ಹೋಗಿದ್ದಾರೆ ಅಂತ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಿದ್ದಾರೆ, ಇವರಿಬ್ಬರು ಬದುಕಿದ್ದಾರೆ ನೋಡಿ ಅಂತ. ಅದು ಒಂದಾದರೆ ಆ ನಂತರ RJD ಅವರು ಒಂದಷ್ಟು ಲೈವ್ ಫೋಟೋಗಳನ್ನು ತಗೊಂಡು ಬಂದರು. 150-200 ಜನರ ಫೋಟೋಗಳನ್ನು ತಗೊಂಡ್ಬಂದು ಇವರೆಲ್ಲರ ಹೆಸರುಗಳನ್ನು ಕಿತ್ತು ಹಾಕಿದ್ದಾರೆ, ಇವರು ಸತ್ತು ಹೋಗಿದ್ದಾರೆ ಅಂತ, ಇವರೆಲ್ಲ ಬದುಕಿದ್ದಾರೆ ನೋಡಿ, ನಿನ್ನೆ ಮೊನ್ನೆ ತೆಗೆದಿರೋ ಫೋಟೋಸ್ ಇದು. ನೀವು ಆಜ್ಞೆ ಕೊಟ್ಟರೆ ಎಲ್ರಿಗೂ ಒಂದು ರೈಲ್ ಅರೇಂಜ್ ಮಾಡಿಕೊಟ್ರೆ ನಾನು ಎಲ್ಲರನ್ನು ಕರ್ಕೊಂಬರ್ತೀನಿ ಅಂತ RJD ಹೇಳ್ತು. ಆ ನಂತರ ರಾಹುಲ್ ಗಾಂಧಿ ಒಂದಷ್ಟು ಜನರ ಜೊತೆ ನಿಂತ್ಕೊಂಡು ಟೀ ಕುಡಿತ ಒಂದು ಫೋಟೋ ಹಾಕಿದ್ರು. ಅದರಲ್ಲಿ ಇದ್ದವರೆಲ್ಲರೂ ಸಹ ಮತದಾರರ ಪಟ್ಟಿ ಪ್ರಕಾರ ಸತ್ತು ಹೋಗಿರೋರು. ಅದೆಲ್ಲವನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ನಿನ್ನೆ ಅದರ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಖಡಕ್ ಆದೇಶವನ್ನು ಕೊಡ್ತು. ಮೋಸ ನಡೀತಿದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತು. ಏನೇನು ಆದೇಶ ಕೊಡ್ತು ನಿನ್ನೆ? ಯಾವುದಕ್ಕೆಲ್ಲ ಪ್ರತಿಪಕ್ಷಗಳು ಬೇಡಿಕೆ ಇಟ್ಟಿದ್ವೋ, ಯಾವುದಕ್ಕೆಲ್ಲ ಎಲೆಕ್ಷನ್ ಕಮಿಷನ್ ಆಗಲ್ಲ ಅದು ಅಂತ ಹೇಳಿತ್ತು, ಆ ಎಲ್ಲವನ್ನು ಸಹ ಕೊಟ್ಟಿದೆ. ಏನು ಹೇಳ್ತು? 65 ಲಕ್ಷ ಜನರನ್ನ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದೀರಲ್ಲ, ಆ ಎಲ್ಲರ ಹೆಸರುಗಳನ್ನ ವಿವರಗಳನ್ನ ಪ್ರಕಟಿಸಬೇಕು. 5 ದಿನಗಳ ಒಳಗೆ ನೀವು ಪ್ರಕಟಿಸಬೇಕು. ಪ್ಲಸ್ ಯಾಕೆ ಕಿತ್ತು ಹಾಕಿದ್ದೀರಿ ಅನ್ನೋ ಕಾರಣವನ್ನು ತಿಳಿಸಬೇಕು. ಯಾವ ಕಾರಣಕ್ಕೆ ಅವರನ್ನು ನೀವು ಮತದಾರರ ಪಟ್ಟಿಯಿಂದ ಹೊರಗಡೆ ಹಾಕಿದ್ದೀರಿ? ಸತ್ತೋಗಿದ್ದಾರೆ ಅಂತನಾ, ಅಡ್ರೆಸ್ ಚೇಂಜ್ ಆಗಿದೆ ಅಂತನಾ, ಏನು ಕಾರಣ? ವಾಟ್ ಇಸ್ ದ ರೀಸನ್? ಆ ರೀಸನನ್ನು ಮೆನ್ಷನ್ ಮಾಡಿರಬೇಕು ಅಂತ ಹೇಳ್ತು. ಆ ನಂತರ ಈ ರೀತಿಯಂತಹ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಅನ್ನೋದರ ಬಗ್ಗೆ ನಮಗೆ ಆಗಸ್ಟ್ 19 ಒಳಗೆ ಮಾಹಿತಿ ಕೊಡಿ, ನಮಗೆ ಹೇಳಬೇಕು. ಯಾವ ರೀತಿ ನೀವು ಪಾರದರ್ಶಕತೆಯನ್ನು ಕಾಪಾಡ್ತೀರಿ ಚುನಾವಣಾ ಆಯೋಗದವರು ಅಂತ ಸುಪ್ರೀಂ ಕೋರ್ಟ್ ಒಂದು ಡೇಟ್ ಕೊಡ್ತು. ಆಗಸ್ಟ್ 19 ಒಳಗಡೆ ನಮಗೆ ಬಂದು ಹೇಳಬೇಕು ನೀವು ಅಂತ. ಆ ನಂತರ ಈ ಹಿಂದೆ ಸಲಹೆ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಕಳೆದ ವಿಚಾರಣೆ ಸಂದರ್ಭದಲ್ಲಿ. ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡನ್ನು ನೀವು ಯಾಕೆ ಅಕ್ಸೆಪ್ಟ್ ಮಾಡಲ್ಲ? ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಧಾರವಾಗಿ ಅಥವಾ ಒಂದು ಡಾಕ್ಯುಮೆಂಟ್ ಆಗಿ, ಪ್ರಮಾಣ ಪತ್ರವಾಗಿ, ಅವರ ಅಡ್ರೆಸ್ಗಾಗಲಿ ಅವರ ID ಪ್ರೂಫ್ಗಾಗಲಿ. ಅಂದರೆ ಎಲೆಕ್ಷನ್ ಕಮಿಷನ್ ಇಲ್ಲ ಅದಾಗೋದಿಲ್ಲ, ಅವೆಲ್ಲವೂ ಸಹ ಲೋಕಲ್ ಅಥಾರಿಟಿಗಳು ಕೊಡೋದು ಅಂತ ತಪ್ಪಿಸ್ಕೊಂಡಿತ್ತು. ಅದು ಸಲಹೆ ಆಗಿತ್ತು ಕಳೆದ ಬಾರಿ. ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಸಲಹೆ ಕೊಡಲಿಲ್ಲ, ಆದೇಶ ಕೊಡ್ತು. ಆಧಾರ್ ಕಾರ್ಡನ್ನು ನೀವು ಅಕ್ಸೆಪ್ಟ್ ಮಾಡಲೇಬೇಕು ಅಂತ. ಆಧಾರ್ ಕಾರ್ಡ್ ಅಕ್ಸೆಪ್ಟ್ ಮಾಡಲೇಬೇಕು ಅಂತ. ಮತ್ತೆ ವಿಪಕ್ಷಗಳದ್ದು ದೊಡ್ಡ ಬೇಡಿಕೆ ಇದ್ದದ್ದು, ಎಲೆಕ್ಷನ್ ಕಮಿಷನ್ನ ಪ್ರತಿಯೊಂದು ವಿವರ, ಅಂಕಿಅಂಶಗಳು, ದಾಖಲೆಗಳನ್ನೆಲ್ಲ ಸಹ ಅದು ಪ್ರಿಂಟೆಡ್ ಕೊಡ್ತಾ ಇದೆ ಅಥವಾ ಪಿಕ್ಚರ್ ಫಾರ್ಮೆಟಲ್ಲಿ ಕೊಡ್ತಿದೆ. ಅದನ್ನು ಸರ್ಚ್ ಮಾಡೋಕ್ಕಾಗೋದಿಲ್ಲ ಕಂಪ್ಯೂಟರ್ನಲ್ಲಿ ಫೋಟೋ ರೀತಿ ಕೊಟ್ಟರೆ. ಹಾಗಾಗಿ ನಮಗೆ ಡಿಜಿಟಲ್ ಫಾರ್ಮೆಟಲ್ಲಿ ಕೊಡಿ, ಮಿಷನ್ ರೀಡೇಬಲ್ ಡೇಟಾ ಕೊಡಿ ಅಂತ ಕೇಳ್ತಾ ಇತ್ತು. ಹಾಗೆ ಕೊಡೋಕ್ಕಾಗೋದಿಲ್ಲ, ಗೌಪ್ಯತೆ ಇರುತ್ತೆ ಅದರಲ್ಲಿ ಅಂತೆಲ್ಲ ಕತೆ ಹೇಳಿತ್ತು ಎಲೆಕ್ಷನ್ ಕಮಿಷನ್. ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿತು, ನೀವು ಕೊಡಲೇಬೇಕು. 2 ದಿನಗಳ ಒಳಗಡೆ ನೀವು ಎಲ್ಲ ದಾಖಲೆಗಳನ್ನು ಸಹ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಕೊಡಬೇಕು, ಮೆಷಿನ್ ರೀಡಬಲ್ ಫಾರ್ಮ್ಯಾಟಲ್ಲಿ ಕೊಡಬೇಕು, ಪೀರಿಯಡ್. ನಾವು ಸಲಹೆ ಅಲ್ಲ ಆದೇಶ ಕೊಡ್ತಿದ್ದೀವಿ ಅಂತ ಹೇಳ್ಬಿಡ್ತು. ಆ ಮೂಲಕ ನಿನ್ನೆ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ನ ಹಿಟ್ಟಾಡಿಸ್ಕೊಂಡು ಹೊಡೀತು ಅಂತಲೇ ಹೇಳಬೇಕು, ಕಪಾಳ ಮೋಕ್ಷ ಅಂತಲೇ ಹೇಳಬೇಕು. ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ ನಡುಗೋಗಿದೆ, BJP ನಡುಗೋಗಿದೆ. ಬಿಹಾರ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಬಂದ್ಬಿಟ್ಟಿದ್ದಾವಲ್ಲ. ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಈಗ BJP ಮತ್ತು ಎಲೆಕ್ಷನ್ ಕಮಿಷನ್ ತಲೆ ಕೆರ್ಕೊಳ್ತಿದ್ದಾರೆ. ಅವರಿಗೆ ಸಮಯ ಹೆಚ್ಚಿಗೆ ಇಲ್ಲ. 5 ದಿನ ಮ್ಯಾಕ್ಸಿಮಮ್ 19ನೇ ತಾರೀಕು ಒಳಗಡೆ ಈ ಪಾರದರ್ಶಕತೆ ವಿಚಾರವಾಗಿ ಅವರು ಏನು ಮಾಡ್ತೀವಿ ಅಂತ ಹೇಳಬೇಕು. 2 ದಿನಗಳ ಒಳಗೇನೆ ಡಿಜಿಟಲ್ ಡೇಟಾವನ್ನು ವಿಪಕ್ಷಗಳಿಗೆ ತಲುಪಿಸಬೇಕು. ವೆಬ್ಸೈಟಲ್ಲಿ ಹಾಕಿ ಯಾರು ಬೇಕಾದ್ರೂ ತಗೊಳ್ಳಿ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಅಲ್ಲಿಗೆ ವಿಪಕ್ಷಗಳ ಕೆಲಸ ಸುಲಭ ಆಗೋಯ್ತು. ಯಾಕೆಂದರೆ ವಿಪಕ್ಷಗಳು ಆ ಮ್ಯಾನ್ಯುವಲ್ ಡಾಕ್ಯುಮೆಂಟ್ಗಳನ್ನು, ಪ್ರಿಂಟೆಡ್ ಡಾಕ್ಯುಮೆಂಟ್ಗಳು ತಗೊಂಡು, ಮೊನ್ನೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸಲ್ಲಿ ತೋರಿಸಿದ್ರಲ್ಲ, 7 ಅಡಿ ಎತ್ತರಕ್ಕೆ ಡಾಕ್ಯುಮೆಂಟ್ಗಳು, ಪೇಪರ್ಗಳು ಕೊಟ್ಟಿದ್ದಾರೆ. ನಾವು ಹೇಗೆ ಅದನ್ನು ಪರಿಶೀಲನೆ ಮಾಡೋದು? 7 ಅಡಿ ಎತ್ತರಕ್ಕೆ. ಆ ರೀತಿ 2-3 ಲೈನು. ಯಾವುದು? ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಡೇಟಾ ಕೇಳಿದ್ದಕ್ಕೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್. ಅದರ ಮೂಲಕನೇ ತೋರಿಸಿದ್ದು 1 ಲಕ್ಷಕ್ಕೂ ಅಧಿಕ ಮಂದಿ ಇಲ್ಲಿ ಗೋಲ್ಮಾಲ್ ಆಗಿದೆ ವೋಟರ್ಗಳು.
ಇದನ್ನು ಮಾಡೋದಕ್ಕೆ ನಮಗೆ ಇವರು ಪೇಪರಲ್ಲಿ ಕೊಟ್ಟಿದ್ದಕ್ಕೆ 6 ತಿಂಗಳು ಹಿಡಿಯಿತು ಅಂತ ರಾಹುಲ್ ಗಾಂಧಿ ಹೇಳಿದರು. ಡಿಜಿಟಲ್ ಫಾರ್ಮೆಟಲ್ಲಿ ಕೊಡಿ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರ ಕ್ಷೇತ್ರದ್ದು ಕೊಡಿ, ಅಲ್ಲೂ ಗೋಲ್ಮಾಲ್ ಆಗಿದೆ. ನರೇಂದ್ರ ಮೋದಿ ಕಳ್ಳ ಮತಗಳಿಂದ ಗೆದ್ದಿರೋದು ಅನ್ನೋದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಎಲ್ಲ ವಿಪಕ್ಷಗಳ ಆರೋಪ. ಈಗ ಡಿಜಿಟಲಲ್ಲಿ ಕೊಡಲೇಬೇಕು. ಕೊಟ್ಟರೆ 6 ತಿಂಗಳ ಕೆಲಸ 6 ದಿನದಲ್ಲಿ ಮುಗಿದೋಗುತ್ತೆ. ಆಗ ಇನ್ನಷ್ಟು ಹೊರಗೆ ಬರುತ್ತೆ. ಒಂದೇ ಮನೆಯಲ್ಲಿ 100 ಜನ ಇರೋದು, 80 ಜನ ಇರೋದು, ಒಂದೇ ಅಡ್ರೆಸ್ಸಿಂದ 100 ಮಂದಿ ವೋಟ್ ಹಾಕಿರೋದು ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ BJP ನಡ್ಗೋಗಿರೋದು, ಅದಕ್ಕೆ ಎಲೆಕ್ಷನ್ ಕಮಿಷನ್ ನಡ್ಗೋಗಿರೋದು. ಅದಕ್ಕೆ ಇದಿಷ್ಟು ಇಂಪಾರ್ಟೆಂಟ್ ಸುದ್ದಿ ಅಂತ ನಾನು ಹೇಳ್ತಿರೋದು ಅಷ್ಟೇ. ಸೊ ಇದು ಇವತ್ತಿನ ವಿಶೇಷ ಸುದ್ದಿ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.